ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಹೊಸ ರೀತಿಯಾಗಿ ಜಿಪ್ ಅನ್ನ ಅಟ್ಯಾಚ್ ಮಾಡೋದು ನಾನು ಇವತ್ತು ಹೇಳ್ಕೊಡ್ತೀನಿ. ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೇಗೆ ಅಟ್ಯಾಚ್ ಮಾಡೋದು, ಜಿಪ್ ಅಟ್ಯಾಚ್ ಮಾಡೋದಲ್ಲದೆ ಜಸ್ಟ್ ಸುಮ್ಮನೆ ಒಂದು ಸಿಂಪಲ್ ಬಟ್ಟೆಯಿಂದ ಸಿಂಪಲ್ ಪೌಚ್ ಅನ್ನು ಕೂಡ ಇವತ್ತು ನಾವು ಸ್ಟಿಚ್ ಮಾಡೋಣ. ತುಂಬಾ ಈಸಿ ಮೆಥಡ್ ಅಲ್ಲಿ ನಾನು ನಿಮ್ಗೆ ಆಲ್ರೆಡಿ 3 ರೀತಿಯಾದ ಜಿಪ್ ಅನ್ನ ಅಟ್ಯಾಚ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ನಾರ್ಮಲ್ ಬಟ್ಟೆಯಲ್ಲಿ ಹೇಳ್ಕೊಟ್ಟಿದ್ದೆ. ಈಗ ನೆಕ್ಸ್ಟ್ ನಾನು ನಿಮ್ಗೆ ಪೌಚ್ ಹೊಲಿಬೇಕಾದ್ರೇನೆ ಅದನ್ನೆಲ್ಲ ಹೇಗೆ ನಾವು ಈ ಪೌಚ್ಗಳಲ್ಲಿ ಅಳವಡಿಸ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ, ಈಗ ಹೇಗೆ ನಾವು ಅಟ್ಯಾಚ್ ಮಾಡೋದು, ಹೇಗೆ ಹೊಲಿಯೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ನಾರ್ಮಲ್ ಆಗಿ ತಗೊಂಡಿದ್ದೀನಿ, ಆದ್ರೂ ಕೂಡ ನಿಮ್ಗೆ ಅಳತೆಯನ್ನ ಹೇಳ್ತೀನಿ. ಉದ್ದ ಬಂದು 9.5 ಇಂಚು ಇದೆ, ಹಾಗೆ ಅಗಲ ಬಂದು 7.25 ಇಂಚು ಇದೆ. ನಾನು ಸುಮ್ಮನೆ ಜಸ್ಟ್ ಅಳತೆ ನೋಡ್ಲಿಲ್ಲ, ಹಾಗೆ ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಂದ್ರೆ ನಾವಿಲ್ಲಿ ನನ್ನ ಬಟ್ಟೆಯನ್ನ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ಇಲ್ಲಿ ನಾನು ಡಿಫ್ರೆಂಟ್ ಆಗಿ ಹೇಗೆ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ, ನಾವು ಕ್ವಿಲ್ಟ್ ಬಟ್ಟೆಯನ್ನೇದಾದ್ರು ರೆಡಿ ಮಾಡ್ಕೊಂತೀವಿ ಅಂತಂದ್ರೆ ಕ್ವಿಲ್ಟ್ ಬಟ್ಟೆಯನ್ನೆಲ್ಲ ರೆಡಿ ಮಾಡ್ಕೊಬೇಕು. ನಮ್ಮ ಪೂರ್ತಿ ಬಟ್ಟೆ ರೆಡಿ ಆಗಿದೆ ಅಂತ ಅನ್ಕೊಳ್ಳೋಣ. ಪೂರ್ತಿ ಬಟ್ಟೆ ರೆಡಿ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಜಸ್ಟ್ ಹೀಗೆ ಉಲ್ಟಾ ಪಲ್ಟಾ ಹಿಂಗೆ ಹಿಂದೆ ಮುಂದೆ ಇಟ್ಕೊಂಡು, 2 ಬಟ್ಟೆಯನ್ನು ಕೂಡ ಉಲ್ಟಾ ಪಲ್ಟಾ ಇಟ್ಕೊಂಡು ನಮ್ಗೆ ಜಿಪ್ ಎಲ್ಲಿಗೆ ಬರ್ಬೇಕು ಅಂತ ಫಸ್ಟ್ ನೋಡ್ಕೊಬೇಕು. ಜಿಪ್ಪು ನಮ್ಗೆ ಈ ಸೈಡ್ ಬರ್ಬೇಕು, ಅಲ್ಲ ಈ ಸೈಡ್ ಬರ್ಬೇಕು, ಇಲ್ಲಿ ಬರ್ಬೇಕು, ನಿಮ್ಗೆ ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಿಟ್ಟಿರೋದು. ನೀವು ಯಾವ ರೀತಿ ಪೌಚ್ ಹೊಲಿತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಈಗ ಏನ್ ಮಾಡೋಣ, ಜಿಪ್ ಅಟ್ಯಾಚ್ ಮಾಡ್ಲಿಕ್ಕೆ ನಾವು ಜಿಪ್ ಅಟ್ಯಾಚ್ ಮಾಡೋಕ್ ಮುಂಚೆ ಏನ್ ಮಾಡೋಣ, ದೊಡ್ಡ ಹೊಲಿಗೆಯನ್ನ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿವರೆಗೆ ಒಂದೇ ಸ್ಟಿಚ್ಚು ಮಾಡ್ಕೊಂಡು ತಗೊಂಡು ಬರ್ತೀನಿ. ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ದೊಡ್ಡ ಸ್ಟಿಚ್ ಚೆನ್ನಾಗಿ ಬಿಚ್ಚಲಿಕ್ಕೆ ಬರೋ ಹಾಗೆ ನೀವು ಒಂದು ಉದ್ದ ಸ್ಟಿಚ್ ಅನ್ನ ಹಾಕೊಂಡು ಬರ್ತೀನಿ. ನೋಡಿ, ಇಲ್ಲೊಂದು ಸ್ಟಿಚ್ ಅನ್ನ ಹಾಕೊಂಡಿದೀನಿ, ಒಂದು ದೊಡ್ಡ ಸ್ಟಿಚ್ ಅನ್ನೇ ಹಾಕೊಂಡಿದೀನಿ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಹೀಗೆ ಓಪನ್ ಮಾಡ್ಕೊಬೇಕು. ಆ ನಂತರ ಇಲ್ಲಿ ಹೊಲ್ದಿರ್ತೀವಲ್ಲ, ಆ ಕಡೆ ಬಟ್ಟೆ ಆ ಕಡೆ, ಈ ಕಡೆ ಬಟ್ಟೆ ಈ ಕಡೆ ಬರೋ ರೀತಿಯಲ್ಲಿ ಹೀಗೆ ಮಾಡ್ಕೋಬೇಕು. ಹೀಗೆ ಆದ್ಮೇಲೆ ಏನ್ ಮಾಡ್ಬೇಕು, ಇದನ್ನ ಇದ್ರ ಮೇಲೆ ಇಡ್ಬೇಕು. ಹಿಂದೆ ಮುಂದೆನೆ ನಾವು ಇಟ್ಟು ಸ್ಟಿಚ್ ಮಾಡ್ಬೇಕು. ಹೇಗೆ ಅಂತಂದ್ರೆ, ಕರೆಕ್ಟ್ ಆಗಿ ಇಲ್ಲಿ ಮಧ್ಯ ಒಂದು ಆ ಕಡೆ ಬಟ್ಟೆ ಈ ಕಡೆ ಬಟ್ಟೆ ಜಾಯಿನ್ ಆಗಿ ಒಂದು ಸ್ಟಿಚ್ ಬಂದಿರುತ್ತಲ್ಲ, ಅದರ ಮಧ್ಯಕ್ಕೇನೆ ಬರೋ ರೀತಿಯಲ್ಲಿ ಹೀಗೆ ಇಟ್ಕೊಂಡು ಜಿಪ್ ಅನ್ನ ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ಬೇಕು. ಹಿಂಗೆ ಸುತ್ತಲೂ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡ್ಬೇಕು. ಸ್ಟಿಚ್ ಮಾಡೋಣ ಬನ್ನಿ. ಅಂದ್ರೆ ಸ್ಟ್ರೈಟ್ ಸ್ಟಿಚ್ಚು ನಾರ್ಮಲ್ಲು ಹೀಗೆ ಇಟ್ಕೊಂಡು ಇಲ್ಲಿಂದ ಹೀಗೆ 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 ಅಡ್ ಮಾಡಿ ಮತ್ತೆ ಹೀಗೆ ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಈ ಕಡೆ ತಿರುಗಿಸ್ಕೊಂಡು ನಾವು ಅಲ್ಲಿ ಏನು ಬಟ್ಟೆ ಬಂದಿರುತ್ತಲ್ಲ ಅಲ್ಲಿ ಆ ಬಟ್ಟೆ ಮೇಲ್ಗಡೆನೆ ನಾವು ಸ್ಟಿಚ್ ಮಾಡಬೇಕು. ಬಟ್ಟೆಯಿಂದ ಹೊರಗಡೆ ಹೋಗಬಾರ್ದು. ಆವಾಗ ಹೊರಗಡೆ ಹೋಯಿತು ಅಂತಂದರೆ ಆ ಬಟ್ಟೆಯಿಂದ ನಮಗೆ ಅದಿಷ್ಟು ಗ್ಯಾಪು ಉಳ್ಕೊಂಬಿಡುತ್ತೆ. ನಾವು ಮೇಲ್ಗಡೆ ಒಂದು ಮೆಥಡನ್ನು ಮಾಡ್ತೀವಿ, ಆವಾಗ ಆ ದಾರ ಉಳ್ಕೊಂಬಿಡುತ್ತೆ. ಅದಕ್ಕಾಗಿ ಈಗ ಸುತ್ತಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಹೊಸ ವಿಡಿಯೋಗಳೆಲ್ಲ ನಿಮಗಾಗಿ ಬರ್ತಾ ಇದೆ. ನೋಡಿ, ಈಗ ಪೂರ್ತಿ ಸ್ಟಿಚ್ ಆಯಿತು. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ನಮಗೆ ಇದು ಹಾಗೆ ಇದ್ರೆ ಓಕೆ ಅಂತಂದ್ರೆ ಬಿಟ್ಕೊಳ್ಳಿ. ಅಂದ್ರೆ ಈಗ ನಾವು ಇಲ್ಲಿ ಎಲ್ಲಿ ಸ್ಟಿಚ್ ಹಾಕಿದೀವಲ್ಲ, ಅಲ್ಲಿಂದ ಹೀಗೆ ದಾರವನ್ನ ಕಟ್ ಮಾಡ್ಕೊಬೇಕು. ಇಲ್ಲ ಅಂತಂದ್ರೆ ನಾವಿಲ್ಲಿ ಫಸ್ಟ್ ಇಂದನೇ ಹಾಕಿರ್ತೀವಲ್ಲ, ಅಲ್ಲಿಂದನೇ ಹೀಗೆ ಕಟ್ ಮಾಡ್ಕೊಂತ ಬರಬೇಕು. ನಾನು ಅದಕ್ಕಾಗಿ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಫ್ರೆಂಡ್ಸ್, ಈ ರೀತಿದು ಇಟ್ಕೊಳ್ಳಿ, ತುಂಬಾ ಹೆಲ್ಪಿಗೆ ಬರುತ್ತೆ ಅಂತ. ನೀವು ಚೂಡಿ ಡ್ರೆಸ್ಗಳಲ್ಲಿ ಮತ್ತೆ ಬೇರೆ ಬೇರೆ ಪ್ಯಾಂಟ್ ಇರ್ಬೋದು,
ಆ ರೀತಿ ಇದ್ರಲ್ಲೆಲ್ಲ ಇದೇ ರೀತಿಯಾಗಿ ಸ್ಟಿಚ್ ಹಾಕಿರ್ತಾರೆ. ನೀವು ಅದನ್ನ ಹೇಗೆ ಹಾಕಿದ್ರು ಅಂತ ಯೋಚನೆ ಮಾಡ್ತಿದ್ರೆ ನೋಡಿ ಇವತ್ತು ಅದಕ್ಕೆ ಉತ್ತರ ಸಿಕ್ಕಿರುತ್ತೆ. ನಾವು ದೊಡ್ಡ ದೊಡ್ಡ ಹೊಲಿಗೆಯನ್ನ ಯಾಕೆ ಹಾಕೋಬೇಕು ಅಂದ್ರೆ ಹೀಗೆ ಆರಾಮಾಗಿ ಬಿಚ್ಚಲಿಕ್ಕೆ ಬರಬೇಕು, ಮತ್ತೆ ಕಷ್ಟ ಆಗ್ಬಾರ್ದು, ಬಟ್ಟೆ ಕಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ. ನೋಡಿ ಎಷ್ಟು ಈಸಿಯಾಗಿ ಹೀಗೆ ಬಟ್ಟೆ ಕಟ್ ಆಗೋದಿಲ್ಲ, ದಾರ ಸ್ಟಿಚ್ ಆಗಿದ್ದು ಎಷ್ಟು ಚಂದಾಗಿ ಕಟ್ ಆಗುತ್ತೆ ಅಂತ ನೋಡಿದ್ರಿ ಅಲ್ವಾ. ನೋಡಿ ಈಗ ಅಷ್ಟು ಕಟ್ ಮಾಡ್ಕೊಂಡಾಯ್ತು. ಈಗ ಏನ್ ಮಾಡ್ಬೇಕು, ಈ ಎಕ್ಸ್ಟ್ರಾ ದಾರಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಹೀಗೆ ಮಾಡ್ಕೋಬೇಕು. ಈಗ ನೋಡಿ ಜಿಪ್ಪು ಎಷ್ಟು ಚೆನ್ನಾಗಿ ತೆಗೆದು ಹಾಕಿ ಮಾಡ್ಲಿಕ್ಕೆ ಬರುತ್ತೆ. ಹಾಗೇನೆ ಎಲ್ಲೂ ಕೂಡ ಈ ಬಟ್ಟೆಗೆ ಸಿಕ್ಕಾಕೊಳ್ಳೋದಿಲ್ಲ. ನಮ್ಗೆ ಇಲ್ಲಿ ಜಿಪ್ ಇದೆ ಅಂತ ಸಹಿತ ಗೊತ್ತಾಗೋದಿಲ್ಲ. ನಮ್ಗೆ ಪೌಚ್ಗಳಲ್ಲಿ ಎಲ್ಲ ಈ ರೀತಿ ನಾವು ಸ್ಟಿಚ್ ಅನ್ನು ಹಾಕೋದ್ರಿಂದ ಜಿಪ್ ಹೈಡ್ ಮಾಡಿ ಹೊಲಿಯೋದು ಈಸಿ ಆಗತ್ತೆ. ಈಗ ನೋಡಿ ಇಷ್ಟ ಆಯ್ತಲ್ವಾ. ಈಗ ನಾವು ಸಿಂಪಲ್ ಆಗಿ ನಮ್ದು ನೆಕ್ಸ್ಟ್ ಪೌಚ್ ನಾವು ಹೇಗೆ ಇದಕ್ಕೆ ನಾವು ದೊಡ್ಡ ಜಿಪ್ ಅನ್ನು ಹಾಕೊಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಅವಾಗ ಏನ್ ಮಾಡ್ಬೇಕು, ನಮ್ದು ಈ ಬಟ್ಟೆ ಇರುತ್ತಲ್ಲ ಒಂಚೂರು ಜಾಸ್ತಿ ಬೇಕಾದ್ರೆ ಮಡ್ಚ್ಕೊಳ್ಳಿ, ಹೀಗೆ ಸ್ಟಿಚ್ ಮಾಡ್ಲಿಕ್ಕೆ ಬರ್ಲಿಕ್ಕೆ. ಹೇಗೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಜಸ್ಟ್ ಹೀಗೆ ಫೋಲ್ಡ್ ಮಾಡ್ಕೊಂತೀವಿ. ನೆಕ್ಸ್ಟ್ ನಾವು ಹೇಗೆ ಹೊಲಿಬೇಕೋ ಆ ರೀತಿಯಾಗಿ ಸ್ಟಿಚ್ ಮಾಡ್ಕೊಂತೀವಿ. ಜಸ್ಟ್ ಸುಮ್ನೆ ಇಷ್ಟೇ ಹೊಲ್ದು ಬಿಡೋದ್ಕಿಂತ ಜಸ್ಟ್ ಒಂದು ಪೌಚ್ ಅನ್ನ ಹೊಲ್ದು ಸ್ಟಿಚ್ ಮಾಡ್ಬಿಡೋಣ. ನಾನಿಲ್ಲಿ ಯಾವುದು ಲೈನಿಂಗ್ ಕ್ಲಾತ್ ಯಾವುದನ್ನು ಕೂಡ ಕೊಡ್ತಾ ಇಲ್ಲ. ನಾನು ಇಲ್ಲಿಂದ ಹೀಗೆ 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 4 ಕಡೆ 3 ಕಡೆ ಸ್ಟಿಚ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ನೋಡಿ 3 ಕಡೆ ಸ್ಟಿಚ್ ಆಯ್ತು. ಈಗ ನಾನು ಜಿಪ್ ಅನ್ನ ಓಪನ್ ಮಾಡಿದೀನಿ. ಜಸ್ಟ್ ನಾನು 3 ಹೊಲಿಗೆ ಜಸ್ಟ್ ಹಾಕ್ತೀನಿ ಅಂತ ಹೇಳಿದ್ದೆ. ಬೇಕಾದ್ರೆ ನಾವು ಹೀಗೆ ಸ್ಟಿಚ್ ಬರೋ ರೀತಿಯಲ್ಲಿ ಹಾಕೊಬಹುದು, ಒಂದು ದೊಡ್ಡ ಪೌಚೆ ಆದ ರೀತಿಯಲ್ಲಿ ಆಗತ್ತೆ, ಏನ್ ಪ್ರಾಬ್ಲಮ್ ಏನ್ ಇಲ್ಲ. ನೋಡಿ ನಮ್ಗೆ ಇಲ್ಲಿ ನಾವು ಜಿಪ್ ಹಿಂಗ್ ಒಳಗಡೆ ಇದ್ರೆ ನಮ್ಗೆ ಜಿಪ್ ಎಲ್ಲಿ ಇದೆ ಅಂತಾನೆ ಕಾಣಿಸೋದಿಲ್ಲ. ಇನ್ವಿಸಿಬಲ್ ಜಿಪ್ ಪರ್ಸ್ ಅಂತ ಬೇಕಾದ್ರೂ ಕೂಡ ಹೇಳ್ಬೋದು. ನಾವು ಈ ರೀತಿ ಇದನ್ನ ಬ್ಯಾಗ್ ಎಲ್ಲ ಸ್ಟಿಚ್ ಮಾಡಿದ್ರೆ ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಜಿಪ್ಪು ಒಳಗಡೆ ಹೋದ ಹಾಗೆ ಕಾಣಿಸುತ್ತೆ. ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಬರೋದ್ರಿಂದ ಏನೋ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ, ಟೇಕ್ ಕೇರ್. ಫ್ರೆಂಡ್ಸ್, ನೀವು ಯಾವ ಊರಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಮತ್ತೆ ನಿಮ್ಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು, ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್. ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್. ಶುಭ ದಿನ.